26 ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ಭಾರತ ತಯಾರಿಯನ್ನು ನಡೆಸ್ತಾ ಇದೆ. ಪಾಪಿ ಪಾಕಿಸ್ತಾನದ ಹುಟ್ಟಡಗಿಸೋಕೆ ಭಾರತ ಸನ್ನದ್ಧವಾಗ್ತಾ ಇದೆ. ನಡ ಮುರಿಯೋದು ಅಂತಾರಲ್ಲ ಹಾಗೆ. ಯುದ್ಧ ಘೋಷಿಸಿದ್ರೆ ಕುತಂತ್ರಿ ಪಾಕ್ ಎದುರಿಸೋಕೆ ಶಕ್ತವಾಗಿದೆಯಾ? ಬಲಾಬಲ ಏನು? ಪ್ರಬಲ ಭಾರತ ಪಾಪಿ ಪಾಕ್ ವಿರುದ್ಧ ಹೇಗಿದೆ ಸೇನೆಯ ಬಲಾಬಲ ಅದನ್ನು ಕೂಡ ನಾವು ತಿಳಿಸ್ತೀವಿ ನಿಮಗೆ. ಅವರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರಲ್ಲ, ಈಗ ನಿಮಗೆ ಅಣ್ವಸ್ತ್ರದ ಬಲ ಮಾತೆತ್ತಿದ್ರೆ ಅಣ್ವಸ್ತ್ರದ ಬಾಂಬ್ ಹಾಕ್ತೀವಿ ಅಂತ ಅಂತಿದ್ದಾರಲ್ಲ, ನಮ್ಮ ಹತ್ರ ಎಷ್ಟಿದೆ ಅವ್ರ ಹತ್ರ ಎಷ್ಟಿದೆ ತೋರಿಸ್ತಾ ಇದ್ದೀವಿ. ಭಾರತದ ಬಳಿ 172 ಅಣ್ವಸ್ತ್ರದ ಬಲ ಇದೆ. ಪಾಕಿಸ್ತಾನದ ಬಳಿ ನಮಗಿಂತ 2 ಕಮ್ಮಿ 170 ಅಂತಿದ್ದಾರೆ. ಬಟ್ ಈ ಸಾಮರ್ಥ್ಯದ ಬಗ್ಗೆನೇ ಅನುಮಾನ ಇದೆ. ಆಮೇಲೆ ಅಣ್ವಸ್ತ್ರದ್ದು ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ನಮ್ಮ ಮೇಲೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ. ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾವು 1 ಬಳಸಿದ್ರೆ 10 ಬಳಸ್ತೀವಿ ಅಂತ ನಮ್ಮದು ಪಾಲಿಸಿ ಇದೆ. ಸೊ ಒಂದು ನೆನಪಿರಲಿ ಅಷ್ಟೇ. ಸಕ್ರಿಯ ಸೈನಿಕರು ಎಷ್ಟು ಜನ ಇದ್ದಾರೆ? ಭಾರತ 14.44 ಲಕ್ಷ ಇದ್ದರೆ ಪಾಕಿಸ್ತಾನದ ಮೀಸಲು ಪಡೆ 5 ಲಕ್ಷ ಇದ್ದಾರೆ. ಭಾರತದ ರಿಸರ್ವ್ ಫೋರ್ಸ್ 11.55 ಲಕ್ಷ, ಡಬಲ್ ಇದ್ದೀವಿ ಅವ್ರಿಗಿಂತ. ಯುದ್ಧ ಟ್ಯಾಂಕರ್ಗಳ ವಿಚಾರಕ್ಕೆ ಬರೋದಾದರೆ ಭಾರತದ ಬಳಿ 4201 ಯುದ್ಧ ಟ್ಯಾಂಕರ್ಗಳಿದ್ರೆ ಪಾಕಿಸ್ತಾನದ ಬಳಿ ನಮಗಿಂತ ಅರ್ಧದಷ್ಟು ಕಡಿಮೆ 50% ಕಡಿಮೆ ಇದೆ. 2627 ಯುದ್ಧ ಟ್ಯಾಂಕರ್ಗಳಲ್ಲಿ ನಮ್ಮದು ಅರ್ಜುನನ್ ನೋಡಿ ಅವರು ಕಾಲು ನಡುಗುತ್ತವರಿಗೆ. ಫಿರಂಗಿ ವಿಚಾರಕ್ಕೆ ಬರೋದಾದರೆ ಭಾರತದ ಬಳಿ 3975 ಫಿರಂಗಿಗಳಿದ್ರೆ ಪಾಕಿಸ್ತಾನದ ಬಳಿ 2629 ಇದ್ದಾವೆ. ಹಾಗೆ ರಾಕೆಟ್ ಲಾಂಚರ್ಗಳ ಕೆಪಾಸಿಟಿ ಭಾರತದ್ದು 752. ಪಾಕಿಸ್ತಾನ ನಮ್ಮ ಹತ್ರ ಇರುವಂತಹ ಈ 752ರಲ್ಲಿ 1% ಕೂಡ ಇಲ್ಲ. ಅಂದರೆ 234 ಅಷ್ಟೇ ಅವ್ರ ಹತ್ರ ಇರೋದು. ನಾವು 2 ಟೈಮ್ಸ್ ಜಾಸ್ತಿ ಇದ್ದೀವಿ. ಮಿಲಿಟರಿ ವಿಮಾನಗಳು ನೋಡಿದ್ರೆ ಭಾರತದ ಬಳಿ 2200 ಯುದ್ಧ ವಿಮಾನಗಳಿದ್ದಾವೆ. ಪಾಕಿಸ್ತಾನದ ಬಳಿ ಅಗೇನ್ ಅರ್ಧದಷ್ಟು 1300 ಯುದ್ಧ ವಿಮಾನಗಳಿದೆ. ಇದರಲ್ಲಾಗೇ ನಿಮಗೆ ಡಿಫ್ರೆನ್ಸ್ ಇದೆ. ಅಂದರೆ ಅಟ್ಯಾಕಿಂಗ್ ಫೈಟರ್ ಜೆಟ್ಗಳು ಬೇರೆ, ಪೋರ್ಟಬಲ್ ಫೈಟರ್ ಜೆಟ್ಗಳು ಬೇರೆ ಅಂತ ಬಂತು ನೋಡಿ ಅದರ ಡೀಟೇಲ್ಸು. ಫೈಟರ್ ಜೆಟ್ಗಳಲ್ಲಿ ಭಾರತದ ಬಳಿ 692 ಫೈಟರ್ ಜೆಟ್ಗಳಿದ್ದಾವೆ. ಪಾಕಿಸ್ತಾನದ ಬಳಿ 356 ಇದೆ. ನಮ್ಮ ಹತ್ರ 4.5 ಜನರೇಷನ್ನ ರಫೇಲ್ ಇರೋದು ಗೇಮ್ ಚೇಂಜರು. ಅವ್ರ ಹತ್ರ J-17 ಮತ್ತು F-16 ಇದೆ. ಸೊ ಇದು ವಿಧ್ವಂಸಕ ದಾಳಿಯ ಸಾಮರ್ಥ್ಯ ಇರುವಂತಹ ಫೈಟರ್ ಜೆಟ್ಗಳಿಗೆ ಸಂಬಂಧಪಟ್ಟ ಮಾಹಿತಿ. ಇನ್ನೊಂದು ಕಡೆಗೆ ಯುದ್ಧ ನೌಕೆಗೆ ಬರೋಣ. ಭಾರತದ ಬಳಿ 150 ಯುದ್ಧ ನೌಕೆಗಳಿದ್ರೆ ಪಾಕಿಸ್ತಾನದ ಬಳಿ 114 ಯುದ್ಧ ನೌಕೆಗಳಿರೋದು ಗೊತ್ತಾಗ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿರೋದು ನಮಗೆ. ಮುಂದುವರೆದ ಭಾಗವಾಗಿ ಇದೇ ರೀತಿ ಕಂಪ್ಯಾರಿಸನ್ಸ್ ಇದ್ದಾವೆ. ಯುದ್ಧ ವಾಹಕ ನೌಕೆ ಭಾರತದ ಬಳಿ 2 ಇದೆ. ಒಂದು INS ವಿಕ್ರಾಂತ್ ಮತ್ತು ಇನ್ನೊಂದು ನಾವು ತರಿಸ್ಕೊಳ್ತಾ ಇದ್ದೀವಿ ರಷ್ಯಾದಿಂದ ತಮಾಲ್ ಅಂತ. ಸೊ 2 ಇದೆ. ಪಾಕಿಸ್ತಾನದ ಬಳಿ ಇಂಥ ಯುದ್ಧ ನೌಕೆ ಇಲ್ಲ. ಇದನ್ನು ನೋಡಿಯೇ ಹೆದರಿದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನದಿಂದ 160 ಕಿಲೋಮೀಟರ್ ದೂರದಲ್ಲಿ ಇದನ್ನು ನಿಲ್ಲಿಸಿದ್ದೀವಿ ನಾವು. ಜಲಾಂತರ್ಗಾಮಿ ಸಬ್ಮರೈನು ಭಾರತದ ಸಂಖ್ಯೆ 18 ಲಕ್ಷ, ಪಾಕಿಸ್ತಾನದು 8 ಲಕ್ಷ, ಅರ್ಧಕ್ಕಿಂತ ಕಡಿಮೆ. ಇನ್ನು ಧ್ವಂಸಗೊಳಿಸುವ ಸಾಮರ್ಥ್ಯ ಇರುವಂತಹ ಯುದ್ಧ ನೌಕೆಗಳು ಭಾರತದ ಬಳಿ 13 ಇದ್ರೆ ಪಾಕಿಸ್ತಾನದ ಬಳಿ 9 ಇರೋದು ಕಾಣಿಸ್ತಾ ಇದೆ. ಯಾವುದೇ ನಂಬರ್ಸ್ ತಗೊಂಡ್ರು ಕೂಡ ನಮ್ಮ ಹತ್ರಕ್ಕೂ ಅವರು ರೀಚ್ ಆಗ್ತಿಲ್ಲ.